ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಹೊಸ ಶೋರೂಮು ಹೊಸ ವರ್ಷಕ್ಕೆ ಹೊಸ ಆಫರ್ ಜೊತೆ ಬಂದಿದ್ದೀನಿ. ಬೆಂಗಳೂರಿಗೆ ಇನ್ನೊಂದು ಹೊಸ ಶೋರೂಮು ಎಕ್ಸಿಸ್ಟ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಹೊಸ ಶೋರೂಮ್ ಇದು. ಹೊಸ ಕಾರ್ಗಳಿದೆ, ಲಿಮಿಟೆಡ್ ಕಾಸ್ಟ್ ಇದೆ, ಅದು ಲಿಮಿಟೆಡ್ ಆಫರ್ಸ್. ನಮ್ ಜೊತೆ ಶೋರೂಮ್ ಓನರ್ ಆದಂತ ಪರಮೇಶ್ವರ್ ಇದ್ದಾರೆ. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಹಾಯ್ ಸರ್. ಹಾಯ್ ಸರ್, ನಮಸ್ತೆ. ನಮ್ಮೆಲ್ಲ ಕನ್ನಡ ಜನತೆಗಳಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮ ಕುಟುಂಬದ ಜೊತೆ ಸಂತೋಷವಾಗಿರ್ಲಿ ಅಂತ ನಾನು ಆಶಯಿಸ್ತೀನಿ. ಹೊಸ ವರ್ಷಕ್ಕೆ ಹೊಸ ಶೋರೂಮಲ್ಲಿ ಸರ್ 60,000ದಿಂದ ಹಿಡಿದು 4 ಲಕ್ಷ 4.5 ಲಕ್ಷದವರೆಗೂ ಒಳ್ಳೊಳ್ಳೆ ಗಾಡಿಗಳು ಕೊಡ್ತೀನಿ. ನಿಮಗೆ ಮಾಡೆಲ್ ಗಾಡಿಗಳು ಸಿಗುತ್ತೆ. ನಿಮ್ಗೆ 5 ಲಕ್ಷ ಒಳಗಡೆ ಬಜೆಟಲ್ಲೇ 7 ಸೀಟರ್ ಇದೆ, 5 ಸೀಟರ್ ಇದೆ. ಮತ್ತೆ ಈ ಲೋ ಬಜೆಟ್ ಗಾಡಿಗಳೆಲ್ಲ ಕಂಪಲ್ಸರಿ ಫ್ರೆಶ್ ಡಾಕ್ಯುಮೆಂಟ್ ಮಾಡಿನೇ ಕೊಡ್ತಾ ಇರೋದು. ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಕೂಡ. ಲೋ ಬಜೆಟ್ ಅಲ್ಲಿ ತಗೊಂಡೋದ್ಮೇಲೆ ಅವ್ರು ಯಾವುದೇ ರೀತಿ ಡಾಕ್ಯುಮೆಂಟ್ಗೆ ಕೆಲಸ ಅವ್ರು ಏನು ಇರೋದಿಲ್ಲ. ಸಣ್ಣ ಪುಟ್ಟ ಕೆಲಸಗಳಿದ್ರೆ ಅವ್ರು ಮಾಡಿಸ್ಕೊಂಡು ಓಡಿಸ್ಕೊಳ್ಳೋ ಅಷ್ಟೇ. ತುಂಬಾ ಚೆನ್ನಾಗಿರೋ ಗಾಡಿಗಳೇ ತಂದು ಕೊಟ್ಟಿದ್ದೀನಿ ಸರ್. ವೆಲ್ ಮೇಂಟೆನೆನ್ಸ್, ಅವರು ಆರಾಮಾಗಿ ಕಮ್ಮಿ ಖರ್ಚಲ್ಲಿ 2 ವೀಲರ್ ಮೇಂಟೆನೆನ್ಸ್ ಅಲ್ಲಿ ಗಾಡಿಗಳನ್ನ ಲೋ ಬಜೆಟ್ ಮೇಂಟೈನ್ ಮಾಡಬಹುದು. ಆ ತರ ಗಾಡಿಗಳು ಕೊಟ್ಟಿದ್ದೀನಿ ಸರ್. ನಮ್ಮ ಶೋರೂಮ್ ಅಲ್ಲಿ ಯಾವುದೇ ಮೇಜರ್ ಆಕ್ಸಿಡೆಂಟ್ ಗಾಡಿಗಳು ನಾವು ಯಾವುದೇ ಕಾರಣಕ್ಕೂ ಮಾರೋದಿಲ್ಲ. ಇಲ್ಲಿ ಎಲ್ಲ ಒಂದು ಸಣ್ಣ ಪುಟ್ಟ ಬಜೆಟ್ ಅಲ್ಲಿಂದ ಹಿಡಿದು ದೊಡ್ಡ ಗಾಡಿ, ದೊಡ್ಡ ಬಜೆಟ್ ವರೆಗೂ ಗಾಡಿಗಳೆಲ್ಲ ವೆಲ್ ನೀಟ್ ಇರೋ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನಾವು ಗಾಡಿಗಳು ಕೊಡೋದು ಸರ್. ಇವಾಗ ತಾನೇ ನೀವ್ ಹೇಳಿದ್ರಿ ಹೊಸ ವರ್ಷಕ್ಕೆ ಹೊಸ ಶೋರೂಮ್ ಅಲ್ಲಿ ಲೋ ಬಜೆಟ್ ವೆಹಿಕಲ್ಸ್ ನ ತಂದಿದ್ದೀನಿ ಅಂತ ಅಲ್ವಾ? ಹೌದು ಸರ್. ಏನ್ ಬಜೆಟ್ ಇಂದ ನಿಮ್ ಶೋರೂಮ್ ಅಲ್ಲಿ ಗಾಡಿಗಳು ಸ್ಟಾರ್ಟ್ ಆಗೋದು? ಸರ್ ಬೇಸು 60,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ ಸ್ಯಾಂಟ್ರೋ ಇದೆ, ಜಿಪ್ 3 ಮಾಡಲು ಸೆಕೆಂಡ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ ಇದೆ. 60,000 ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನ ಆ ತರ ಎಲ್ಲ 10, 15,000, 5,000 ಡಿಫರೆನ್ಸ್ ಅಲ್ಲಿ ಎಲ್ಲ ಫಸ್ಟ್ ಡಾಕ್ಯುಮೆಂಟ್ ಮಾಡಿ ಕೊಡ್ತೀನಿ ಸರ್. ಸೊ ಹೊಸ ಶೋರೂಮ್ ಅಲ್ಲಿ ಟೋಟಲ್ ಆಗಿ ಲೋ ಮೇಂಟೆನೆನ್ಸ್ ವೆಹಿಕಲ್ಸ್ ಟೋಟಲ್ ಆಗಿ ಎಷ್ಟಿದೆ ಸರ್? 5 ರಿಂದ 6 ಲೋ ಬಜೆಟ್ ಇದೆ. ಮೀಡಿಯಂ ಬಜೆಟ್ ಅಲ್ಲಿ ನಮ್ಗೆ ಒಂದು 5 ಗಾಡಿ ಇದೆ ಸದ್ಯಕ್ಕೆ. ಓಕೆ, ಪ್ರೀಮಿಯಂ ವೆಹಿಕಲ್ಸ್ 2 ಇರೋ ಅಂತ. ಸೊ ಮತ್ತೆ ತಡ ಬನ್ನಿ ಎಲ್ಲಾ ಕಾರ್ಗಳ ಡೀಟೇಲ್ಸ್ ತಿಳಿಸ್ಕೊಡೋಣ ಸರ್. ಖಂಡಿತ. ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ ಸರ್? ಬನ್ನಿ, ಫಸ್ಟ್ ನಮ್ಮ ಬಡವರ ಬಂದು 800, ಬಡವರ ರಾಜ ಅಂತಾನೆ ಕರೀತಾರೆ ಇದನ್ನ ಸರ್. 8 ಮಾಡಲು ಸೆಕೆಂಡ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ ಸರ್. ಬರೀ 70,000 ಸರ್. 70,000? ಹೌದು ಸರ್. 70,000. 70,000 2008. ಹೌದು ಅಂದ್ರೆ ಪವರ್ ಸ್ಟೇರಿಂಗ್, AC ಇದೆ, ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ. ಹೌದು ಸರ್. ಸೆಕೆಂಡ್ ಓನರ್, ಫ್ರೆಶ್ ಡಾಕ್ಯುಮೆಂಟ್. ಓಕೆ, ಇದು 5 ಮಾಡಲು ಸೆಕೆಂಡ್ ಓನರ್ ಸರ್. 65,000 ಸರ್. 65,000 ಹೌದು ಸರ್. ಓಕೆ ಸರ್, ಒಳ್ಳೆ ರೇಟ್ ಇದು. ಹೌದು ಸರ್. ಸರ್ ಇನ್ನೊಂದು ಆಲ್ಟೋ ಬೇರೆ ಇದೆ ಸರ್. 7 ಮಾಡಲು ಸೆಕೆಂಡ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ ಮಾಡಿದೀನಿ. ರೀಸೆಂಟ್ಲಿ 1 ವೀಕ್ ಆಗಿದೆ ಅಷ್ಟೇ. 4 ಟೈರು ಮತ್ತೆ ಇಂಟೀರಿಯರ್ ಏನು ಕೆಲಸ ಇಲ್ಲ. ಔಟರ್ ಬಾಡಿ ಸ್ವಲ್ಪ ಡೆಂಟಲ್ ಎಲ್ಲ ಇದೆ, ಚಿಕ್ಕ ಪುಟ್ಟ ಕೆಲಸ ಅದು ಮಾಡ್ಕೋಬೇಕು. ಇಂಜಿನ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಟೈರ್ ಅಂತೂ ಈಗ ಟೈರ್ ರಿಯಲಿ ಈಗ 1,000 ಹೊಡಿಲ್ಲ ಆ ತರ ಹೊಸ ಟೈರ್ ಹಾಕಿದ್ದಾರೆ ಅವರು ತಗೊಂಡೋಗಿಂದ. 1,25,000 ರೂಪಾಯಿ ಕೊಡ್ತೀನಿ ಸರ್. ಸೊ ಸ್ನೇಹಿತರೆ, ಬಾಡಿ ಲೈನ್ ಅಬ್ಸರ್ವ್ ಮಾಡಿ. ಇಲ್ಲಿ ಸ್ವಲ್ಪ ನಿಮ್ಗೆ ಡೆಂಟ್ ಬರೋ ಅಂತದ್ದು, ಸ್ವಲ್ಪ ಡೆಂಟ್ ಇದೆ ಗಾಡಿ ಮೇಲೆ. ಅದು ರೆಸ್ಟ್ ಆಫ್ ನೋಡೋದಾದ್ರೆ ಗಾಡಿ ಇಂಜಿನ್ ಮಾತ್ರ ಕ್ಲಾಸ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಮತ್ತೆ ಆಫ್ಟರ್ ದ ಮಾರ್ಕೆಟ್ ನಿಮ್ಗೆ ಒಳ್ಳೆ ಲೆದರ್ ಸೀಟ್ ಕವರ್ನ ಇನ್ಸ್ಟಾಲ್ ಮಾಡಿಸಿದ್ದಾರೆ, ಮತ್ತೆ ಹೊಸ ಟೈರ್ ಕೂಡ ಇನ್ಸ್ಟಾಲ್ ಮಾಡಿಸಿರೋ ಅಂತದ್ದು. ಈ ಗಾಡಿ ಬಂದ್ಬಿಟ್ಟು ಹೊಸ ವರ್ಷಕ್ಕೆ ಅಂದ್ರೆ ನಮ್ಮ ಒಂದು ಯುಗಾದಿ ಹಬ್ಬಕ್ಕೆ 1,25,000 ಸರ್. 25,000 ಕೊಡ್ತೀನಿ. ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 1,25,000 ಕೋಟಿಂಗ್ ಇದೆ, ಇನ್ನೂ ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ಏನ್ಕಂದ್ರೆ 2007 ಸರ್ ಇದು? 7 ಸೆಕೆಂಡ್ ಓನರ್. ಮಾರ್ಕೆಟ್ ಅಲ್ಲಿ 2007 ಮಾಡಲ್ ಸೆಕೆಂಡ್ ಓನರ್ಶಿಪ್ ಅಲ್ಲಿ ಇರುವಂತ ವೆಹಿಕಲ್ ಈ ಬಜೆಟ್ ಗೆ ನನ್ನ ಕೇಳೋರೆ ಯಾರು ಕೂಡ ಕೊಡೋದೇ ಇಲ್ಲ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸ್ವಲ್ಪ ಡೆಂಟ್ ಇದೆ ಲೆಫ್ಟ್ ಸೈಡ್ ಅಲ್ಲಿ, ಅದೊಂಚೂರು ನೀವು ಮಾಡಿಸ್ಕೋಬೇಕು. ಅದ್ ಬಿಟ್ರೆ ರೆಸ್ಟ್ ಆಫ್ ಗಾಡಿ ಕಂಡೀಷನ್ ಮಾತ್ರ ಕ್ಲಾಸ್ ಕಂಡೀಷನ್ ಅಂತಾನೆ ಹೇಳ್ಬೋದು ಸರ್. ಇನ್ನೊಂದು ಲೋ ಬಜೆಟ್ ವೆಹಿಕಲ್ ಇದಾವಾಗಲೇ ಹೇಳಿದೆ ನಿಮ್ಗೆ, 2003 ಮಾಡಲ್ ಸೆಕೆಂಡ್ ಓನರ್, 60,000 ಫ್ರೆಶ್ ಡಾಕ್ಯುಮೆಂಟ್ ಸರ್. 2000 ಹೊಸದು. 3 ಮಾಡಲು ಸೆಕೆಂಡ್ ಓನರ್, 60,000. ಓಕೆ, ಯಾರಾದ್ರೂ ಗಾಡಿ ಕಲಿಬೇಕಂತ ಏನಾದ್ರು ಯೋಚನೆ ಮಾಡ್ತಾರೆ, ಇದೊಂದು ಬೆಸ್ಟ್ ಆಪ್ಷನ್ ನೋಡ್ರಿ. ಈ ವೆಹಿಕಲ್ ನ ನೀವು ಆಪ್ ಮಾಡ್ಕೋಬಹುದು. ಗಾಡಿ ನಂಬರ್ ನೋಟ್ ಮಾಡ್ಕೊಳ್ಳಿ, KA02Z256 ಬರುವಂತದ್ದು. ಸ್ಯಾಂಟ್ರೋ, ಹ್ಯುಂಡೈ ಅವ್ರದ್ದು ಸ್ಯಾಂಟ್ರೋ ಜಿಪ್ ಆಗಿರುತ್ತೆ. 2003 ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತ ವೆಹಿಕಲ್, ಸೆಕೆಂಡ್ ಓನರ್ಶಿಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇದೆ. ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಬಾಡಿ ಲೈನ್ ಅಂತೂ ನೋಡಕ್ಕೆ ಕ್ಲೀನ್ ಅಂಡ್ ವೆಲ್ ಮೇಂಟೈನ್, ಯಾವುದೇ ರೀತಿ ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ ಈ ಗಾಡಿ ಮೇಲೆ. ಗಾಡಿ ಅಂತೂ ಚೆನ್ನಾಗಿದೆ. ಏನ್ ಕೋಟಿಂಗ್ ಮಾಡ್ತಾ ಇದೀರಾ ಸರ್? ಸರ್ ಬರೀ 60,000 ಕೊಡ್ತೀನಿ ಸರ್, ವಿತ್ ಆಲ್ ಡಾಕ್ಯುಮೆಂಟ್ಸ್. ಆಲ್ ಡಾಕ್ಯುಮೆಂಟ್ 60,000 ರೂಪಾಯಿಗೆ ಟ್ರಾನ್ಸ್ಫರ್ ಸೇರಿ 60,000 ಕೊಡ್ತೀನಿ ಸರ್. ಕೇಳಿಸ್ಕೊಂಡ್ರಲ್ವಾ? ಯಾವ್ದೇ ಗಾಡಿ ತಗೊಂಡು ಟ್ರಾನ್ಸ್ಫರ್ ಇದೆ ಕಂಪಲ್ಸರಿ. ಖಂಡಿತ. ಕೆಲವುದ್ರಲ್ಲಿ ನಾವು ಟ್ರಾನ್ಸ್ಫರ್ ಸಪರೇಟ್ ಆಗುತ್ತೆ ಅಮೌಂಟ್, ಬಟ್ ಇದಕ್ಕೆ ಮಾತ್ರ ಲೋ ಬಜೆಟ್ ಅಲ್ಲಿ ಪಾಪ ಅದು ಸಪರೇಟ್ ಮಾಡಬಾರ್ದು, ಬೇಡ ಅಂತ ಅದು ಸರಿ ಲಂಸಮ್ ಅಲ್ಲಿ ನಾವ್ ಏನ್ ರೇಟ್ ಇರ್ತೀವಿ 1,000-2,000 ಹೆಚ್ಚು ಕಮ್ಮಿ ಗಾಡಿ ಕೊಟ್ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ ಇಲ್ದಿರ ಗಾಡಿ ಕೊಡಲ್ಲ, ನಾನೇ ಮಾಡ್ಕೊಡ್ತೀನಿ. ಸೊ ಕೇಳಿಸ್ಕೊಂಡ್ರಲ್ವಾ? ಈ ಗಾಡಿ ಬಂದ್ಬಿಟ್ಟು 2003 ಸೆಕೆಂಡ್ ಓನರ್, 60,000 ಹೇಳ್ತಾ ಇದಾರೆ, ಅದು ವಿತ್ ಟ್ರಾನ್ಸ್ಫರ್. ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಲೋ ಬಜೆಟ್ ವೆಹಿಕಲ್, ಲೋ ಮೇಂಟೆನೆನ್ಸ್, ಮತ್ತೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 15 ರಿಂದ 17 ವರೆಗೂ ಬರುತ್ತೆ ಸರ್. ಬರುತ್ತಲ್ವಾ ಸರ್? ಆರಾಮಾಗಿ 16 ಬರುತ್ತೆ, 16 ರಿಂದ 18 ಬರುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಸ್ಯಾಂಟ್ರೋ ಬೇಡ ಅನ್ನೋರ್ಗೆ ಇನ್ನೊಂದು ಸರ್ ವ್ಯಾಗನರ್ ಇದೆ. 10 ಮಾಡಲು
125ಗೆ ಫೈನಲ್ ಕೊಡ್ತೀನಿ. ಇದು 1 ವೀಕ್ ಆಗಿದೆ, ಫ್ರೆಶ್ ಡಾಕ್ಯುಮೆಂಟ್ ಮಾಡಿದ್ದೀನಿ. ಏನಕ್ಕೆ ಅಷ್ಟು ಕಮ್ಮಿ ಕೊಡ್ತೀನಿ ಕೇಳಿ. ಫಸ್ಟ್ ಓನರ್ 10 ಮಾಡಲು ಆದ್ರೆ ಒಂದು 80-90 ಇದೆ, ಅಂದ್ರೆ 180-190. ಸರ್ ನಾನು 125 ಕೊಡ್ತೀನಿ. ಓನರ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್, 5 ಓನರ್ ಆಗಿದೆ. ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿದೇನು ಕೆಲಸ ಇಲ್ಲ, 1,25,000 ಗಾಡಿ ಏನು ಕೆಲಸ ಇಲ್ಲ ಸರ್. ಹೌದು, 125 ಕೊಡ್ತೀನಿ ಸರ್ ಫೈನಲ್. ಅಂದ್ರೆ ಫ್ರೆಶ್ ಎಫ್ ಸಿ ಅಂದ್ರೆ ಇಲ್ಲಿಂದ 31 ವರ್ಗುನಾ? ಹೌದು ಸರ್. ರೀಸೆಂಟ್ಲಿ ಬ್ಯಾಕ್ ಲಾಸ್ಟ್ ವೀಕ್ ಅಲ್ಲಿ FC ಮಾಡಿದ್ದೀನಿ ಸರ್. ಓಕೆ, ಇದು ಮಾಡಲು ಬಂದ್ಬಿಟ್ಟು 2010 10 ಸೆಕೆಂಡ್ ಓನರಾ? ಫಿಫ್ತ್ ಓನರ್. ಫಿಫ್ತ್ ಓನರ್. ಸೊ ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ವ್ಯಾಗನರ್ VXI ಆಗಿರುತ್ತೆ ಇದು. ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್. ಹೆಡ್ಲೈಟ್ ಸ್ವಲ್ಪ ಶೇಡ್ ಆಗಿದೆ, ಅದ್ ಬಿಟ್ರೆ ಬೇರೆ ಗಾಡಿ ಕಂಡೀಷನ್ ಅಂತೂ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ನ ಇನ್ಸ್ಟಾಲ್ ಮಾಡ್ತಿದ್ದಾರೆ ಕಸ್ಟಮರ್ಸ್. 2010 ಮಾಡಲ್ ಆಗಿರುತ್ತೆ, ಮತ್ತೆ ಲೆಸ್ ಡ್ರಿವನ್ ವೆಹಿಕಲ್, ವೆಲ್ ಮೇಂಟೈನ್ ವೆಹಿಕಲ್. 1,25,000 ಕೋಟಿಂಗ್ ಇದೆ. ಏನಕ್ಕಂದ್ರೆ 2010 ಮಾಡಲ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 190ಗಿಂತ ಕಮ್ಮಿ ಸಿಗಲ್ಲ. ಬಟ್ 125 ಏನಕ್ಕೆ ಕೊಡ್ತಾ ಇದಾರೆ ಅಂದ್ರೆ ಇವಾಗ್ಲೇ ಹೇಳ್ಬಿಡ್ತೀನಿ ಕೇಳಿ. ಓನರ್ ಸ್ವಲ್ಪ ನಂಬರ್ ಆಫ್ ಓನರ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ 1,25,000ಗೆ ವಿತ್ ಟ್ರಾನ್ಸ್ಫರ್ ಸರ್. ಹೌದು ಸರ್. ಈ ಗಾಡಿ ಕೋಟಿಂಗ್ ಇರೋದು 1,25,000 ವಿತ್ ಟ್ರಾನ್ಸ್ಫರ್ ಹೇಳ್ತಾ ಇದಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ಕಲ್ಲಿಯವ್ರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಸರ್. ನೆಕ್ಸ್ಟ್ ಯಾವ ವೆಹಿಕಲ್? ನೆಕ್ಸ್ಟ್ ರೆನಾಲ್ಟೋದೊಂದು ಕ್ವಿಡ್ ಇದೆ ಸರ್. ಡೀಟೇಲ್ಸ್ ನೋಡಿ. 17 ಮಾಡಲು 3ನೇ ಓನರ್ ಸರ್. 86,000 ಓಡಿದೆ ಸರ್ ಗಾಡಿ. 245 ಕೊಡ್ತೀನಿ ಸರ್. 2,45,000ಗೆ ಸರ್. 245 ಅಷ್ಟು ಆಗುತ್ತೆ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 190 ವರೆಗೂ ಲೋನ್ ಆಗುತ್ತೆ. ಸೊ 2017 ಮಾಡಲಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತ ವೆಹಿಕಲ್ ಇದ್ದಾಗಿರುತ್ತೆ. ಥರ್ಡ್ ಓನರ್ಶಿಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುವಂತ ವೆಹಿಕಲ್. ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. 86,000 ಮಾತ್ರ ಡ್ರಿವನ್ ಆಗಿರುವಂತದ್ದು. ಈ ಗಾಡಿ ನೀವು ಪರ್ಚೇಸ್ ಮಾಡ್ತೀರಾ ಅಂತ ನಿಮ್ಗೆ ಅಡಿಷನಲ್ ಬೆನಿಫಿಟ್ ಏನಂದ್ರೆ 4 ಹೊಸ ಟೈರ್ ಇದೆ. 80-90% ಟೈರ್ ಬರುವಂತದ್ದು. ಲೋನ್ ಹೋಗ್ತೀರಾ 100% ಈ ಗಾಡಿಗೆ ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಏನಾದ್ರು ಚೆನ್ನಾಗಿತ್ತು ಅಂದ್ರೆ 100% ಲೋನ್ ಆಗುತ್ತೆ. ಈ ಗಾಡಿಗೆ ಕೊಟ್ಟರು ಲೋನ್ ಆಗ್ಬಿಡುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0% ಡೌನ್ ಪೇಮೆಂಟ್ ವರೆಗೂ ಈ ಗಾಡಿ ನಿಮ್ಗೆ ಲೋನ್ ಆಗುವಂತದ್ದು. ಪ್ರೊಫೈಲ್ ನಿಮ್ದು ಚೆನ್ನಾಗಿತ್ತು ಅಂದ್ರೆ 10,000 ಮಾತ್ರ ಡೌನ್ ಪೇಮೆಂಟ್ ಮಾಡಿ, ರಿಮೈನಿಂಗ್ ಕಂಪ್ಲೀಟ್ ಅಮೌಂಟ್ ನಿಮ್ಗೆ ಲೋನ್ ಮಾಡ್ಕೊಡ್ತೀವಿ ಸರ್. ರೆನಾಲ್ಟೋರ್ದು ಇನ್ನೊಂದಿದೆ ಪಲ್ಸ್, ಅದ್ರದ್ದು ಕೂಡ ಡೀಟೇಲ್ಸ್ ಕೊಡಿ ಸರ್. 12 ಮಾಡಲ್ ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ABS, ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಇದೆ. ನಿಮ್ಗೆ 12 ಮಾಡಲ್ ಸಿಂಗಲ್ ನಾನೊಂದು 160 ಕೊಡ್ತೀನಿ ಸರ್. 1,60,000 ಸರ್. 2012 ಸಿಂಗಲ್ ಓನರ್ ಸರ್. ಯಾರು ಬಜಾರ್ ಅಲ್ಲಿ 240-250 ಇದೆ ಸರ್. ಸ್ವಲ್ಪ ಬಾಡಿ ಲೈನ್ ಪೇಂಟ್ ಡಮ್ ಇದೆ, ಅದೊಂದು ಮಾಡ್ಕೋಬೇಕು. ಇನ್ನು ಅದ್ ಬಿಟ್ರೆ ಮೆಕ್ಯಾನಿಕ್ ಕೆಲಸ ಏನೂ ಇಲ್ಲ. ಬಟನ್ ಸ್ಟಾರ್ಟ್, ಡೀಸೆಲ್ 22+ ಮೈಲೇಜ್ ಬರುತ್ತೆ ಸರ್. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಲೋ ಮೇಂಟೆನೆನ್ಸ್ ಏನಾದ್ರು ನೋಡ್ತಾ ಇದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ನೋಡಿ, ರೆನಾಲ್ಟೋದು ಪಲ್ಸ್ ಇದೆ. 2012 ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತದ್ದು. ಓನರ್ಸ್ ಯಾವ್ದು ಥರ್ಡ್ ಓನರ್ ಫೋರ್ತ್ ಓನರ್ ವೆಹಿಕಲ್ ಅಲ್ವೇ ಅಲ್ಲ, ಇದು ಸಿಂಗಲ್ ಓನರ್ ವೆಹಿಕಲ್. ಲೆಸ್ ಡ್ರಿವನ್ ಗಾಡಿ. ಕಲರ್ ಸ್ವಲ್ಪ ಡಿಮ್ ಆಗಿರೋದ್ರಿಂದ ವ್ಯಾಲ್ಯೂ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಆಗಿದೆ. 1,65,000 ಸರ್. 160 ಕೊಡ್ತೀನಿ. 1,60,000ಗೆ ಈ ಗಾಡಿ ನಿಮ್ಗೆ ಫೈನಲ್ ಆಗುವಂತದ್ದು. ಟೈರ್ ಪ್ರೊಫೈಲ್ ನೋಡೋದಾದ್ರೆ ಆರಾಮಾಗಿ ಒಂದು 40-50% ಟೈರ್ ಬರುವಂತದ್ದು. ಆಫ್ಟರ್ ದ ಮಾರ್ಕೆಟ್ ಈ ಗಾಡಿ ಒಳ್ಳೆ ಲೆದರ್ ಸೀಟ್ ನ ಕೂಡ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಸಿಸ್ಟಮ್ ಕೂಡ ಬರುತ್ತೆ. ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ಕಾಲ್ ಮಾಡಿ. ಇನ್ನೊಂದು Hyundai ಅವ್ರದ್ದು i20 ಇದೆ, ಡೀಟೇಲ್ಸ್ ಕೊಡಿ ಸರ್. i20 11 ಮಾಡಲ್ ಸೆಕೆಂಡ್ ಓನರ್ ಸರ್. ಟಾಪ್ ಅಂಡ್ ಆಸ್ಟ್ ಡೀಸೆಲ್ ಸರ್. ಗಾಡಿ ನಿಮ್ಗೆ ಇದನ್ನ ನಾನು 265 ಕೊಡ್ತೀನಿ ಸರ್. 2,65,000ಗೆ ಸರ್. 265 ಕೊಡ್ತೀನಿ ಸರ್. 11 ಮಾಡಲ್ ಸೆಕೆಂಡ್ ಓನರ್. 11 ಮಾಡಲ್ ಸೆಕೆಂಡ್ ಓನರ್. 13 ಅಂದ್ರೆ ಇವತ್ತು 3.5 ಇದೆ ಸರ್ ಬಜಾರ್. 3.5-3.70 ಇದೆ. 11 ಮಾಡಲ್ ಸೆಕೆಂಡ್ ಓನರ್. ಟಾಪ್ ಅಂಡ್ ಡೀಸೆಲ್ 23+ ಮೈಲೇಜ್ ಇದೆ. ಇದು 23, ಬರೀ 20+ ಅಲ್ಲ, 23+ ಮೈಲೇಜ್ ಇದೆ. ಲೋನ್ ಆಗುತ್ತಾ ಗಾಡಿಗೆ? ಮಾಡಿಸ್ಕೊಡ್ತೀನಿ ಸರ್. ಲೋಕಲ್ ಇದ್ರೆ ಸ್ವಲ್ಪ ಆಗುತ್ತೆ ಲೋನ್, ಬ್ಯಾಂಕ್ ಲೋನ್ ಇಲ್ಲ ಸರ್ 11 ಮಾಡಲ್. ಓಕೆ ಸರ್. ಇನ್ನೊಂದು ನಮ್ಮ ಬೆಂಗಳೂರು ಸಿಟಿಲಿ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಮಾರುತಿ ಅವ್ರದ್ದು ಶಿಫ್ಟ್. ಲೋ ಮೇಂಟೆನೆನ್ಸ್ ವೆಹಿಕಲ್, ಹೈಲಿ ಮೈಲೇಜ್ ಬರುವಂತ ವೆಹಿಕಲ್. ಹೌದು ಸರ್. ಹಾಗೆ ಲೋ ಬಜೆಟ್ ವೆಹಿಕಲ್ ಅಂತಾನು ಹೇಳ್ಬೋದು. ನಿಮ್ಗೆ ನಾನು ಕೊಡ್ತಾ ಇರೋದು ಲೋ ಬಜೆಟ್. ಈಗ ಬಜಾರ್ಗಿಂತ ಇವ್ರು ಕಮ್ಮಿನೇ ಕೊಡ್ತಾ ಇದ್ದೀನಿ. 16 ಮಾಡಲು ಸಿಂಗಲ್ ಓನರ್ VDI ಸರ್ ವಿತ್ ABS. ನಿಮ್ಗೆ ನಾನು ಒಂದು 5 ಲಕ್ಷಕ್ಕೆ ರೌಂಡ್ ಫಿಗರ್ ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಸರ್. ಹೌದು ಸರ್. ಸಿಂಗಲ್ ಓನರ್ ಫೈನಲ್ 5 lakh ಕೊಡ್ತೀನಿ ಸರ್. ಲೋನ್ ಸರ್? ಲೋನ್ ಆಗುತ್ತೆ ಸರ್. ಫುಲ್ ಪ್ರೊಫೈಲ್ ನೀಟ್ ಇತ್ತು ಅಂದ್ರೆ 10,000 ಸಾಕು ಸರ್ ಡೌನ್ ಪೇಮೆಂಟ್. ಫುಲ್ ಲೋನ್ ಆಗುತ್ತೆ. ಕಂಪ್ಲೀಟ್ ಲೋನ್ ಆಗುತ್ತೆ. 10,000 ರೂಪಾಯಿ ಎತ್ಕೊ ಬಂದ್ರೆ ಗಾಡಿ ಎತ್ಕೊಂಡು ಹೋಗ್ಬೋದು ಆರಾಮಾಗಿ. ಹೌದು. ಸೊ ನೋಡಿ, ಬಾಡಿ ಲೈನ್ ನಿಮ್ಗೆ ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ, VDI ಆಗಿರುತ್ತೆ. 2016 ಅಲ್ವಾ ಸರ್ ಇದು? ಹೌದು ಸರ್. 2016 ಮಾಡಲು ಸಿಂಗಲ್ ಓನರ್, ಲೆಸ್ ಡ್ರಿವನ್ ವೆಹಿಕಲ್, ಶೋರೂಮ್ ಟ್ರ್ಯಾಕ್ ಕೂಡ ಇರುವಂತದ್ದು. ವಿತ್ ಟ್ರಾನ್ಸ್ಫರ್ ಅಲ್ವಾ? ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ ಆಗುತ್ತೆ. ಲೆಸ್ ಡ್ರಿವನ್ ವೆಹಿಕಲ್. ಬ್ಯಾಂಗ್ಳೂರ್ ಅಂತ ಒಂದು ಸಿಟಿಲಿ 23+ ಮೈಲೇಜ್ ಬರುವಂತ ವೆಹಿಕಲ್ ಇದಾಗಿರುತ್ತೆ. ಲೋ ಮೇಂಟೆನೆನ್ಸ್ ಮತ್ತೆ ಜಾಸ್ತಿ ಮೈಲೇಜ್ ಬರುವಂತ ವೆಹಿಕಲ್ ಆಗಿರುತ್ತೆ. ಲೋ ಬಜೆಟ್ ವೆಹಿಕಲ್. ತುಂಬಾ ಜನ ಲೈಕ್ ಮಾಡುವಂತ ವೆಹಿಕಲ್ ಮಾರುತಿ ಶಿಫ್ಟ್ ಆಗಿರುತ್ತೆ. ಅದು ಡೀಸೆಲ್ ವೆಹಿಕಲ್. ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಆಗಿರೋದ್ರಿಂದ
ಕೋಟಿಂಗ್ ಮಾಡಲ್ ಈ ಹೌದು ವರ್ಷನ್ ಬರ್ತಾ ಇಲ್ಲ ಎಲ್ಲ ಈ Apache ವರ್ಷನ್ ಬರುತ್ತೆ. ಬರ್ತಾ ಇಲ್ಲ. ಇನ್ನೊಂದು ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್, Demanded ಪ್ರೈಸ್ ಮಾತ್ರ ಭಯಂಕರ ಹೇಳ್ತಾರೆ ಬೇರೆ ಶೋರೂಮ್ ಅಲ್ಲಿ. ಬಟ್ ಹೊಸ ಶೋರೂಮ್ ಆಗಿರೋದ್ರಿಂದ ಹೊಸ ವರ್ಷಕ್ಕೆ ಒಂದು ಲೋ ಯುಗಾದಿಗೋಸ್ಕರ ಬಜೆಟ್ 5 ವೆಹಿಕಲ್ lakh ಅಂತಾನೆ round figure ಹೇಳ್ಬೋದು. ಕೊಡ್ತಾ ಇದೀನಿ ಸರ್. 5 ಲಕ್ಷ ಸರ್, 5 ಲಕ್ಷ ಫೈನಲ್ ಕೊಟ್ಬಿಡ್ತೀನಿ ಸರ್. 5 ಲಕ್ಷ ಫೈನಲ್ ಆಗುತ್ತೆ ಆಗುತ್ತೆ ಸರ್. ಸೇಮ್ ಕಲರ್ ಅಲ್ಲಿ ಇನ್ನೊಂದು ಸೇಮ್ ವರ್ಷನ್ ಅಲ್ಲಿ ಇನ್ನೊಂದು ವೆಹಿಕಲ್ ಇದೆ, ಮಾರುತಿ ಅವ್ರದ್ದು ಸ್ವಿಫ್ಟ್. ಡೀಟೇಲ್ಸ್ ಕೊಡಿ ಸರ್. ಸರ್. 13 ಸಿಂಗಲ್ ಓನರ್ ಸರ್, 68,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಬರೀ ಹೌದು. ನಿಮಗೆ 3,60,000 ರೂಪಾಯಿ ಕೊಡ್ತೀನಿ ಸರ್. 3,60,000. 13 ಸಿಂಗಲ್ ಓನರ್ 13 ಸಿಂಗಲ್ ಓನರ್. VDI ಕೊನೆಗೂ ಪ್ರೆಸ್ನು ಬಿಟ್ಟಿಲ್ವಲ್ಲ ಸರ್? ಅವ್ರ ಹತ್ರನೂ ಗಾಡಿ ತಗೊಂಡ್ಬಂದ್ ಬಿಟ್ಟಿದ್ರ? ಗಾಡಿ ಮಾತ್ರ ಅದೇ ತರ ಮೇಂಟೈನ್ ಮಾಡಿದ್ದಾರೆ ಸರ್. ಅಫಿಷಿಯಲ್ ಗಾಡಿ, ಅಫಿಷಿಯಲ್ ಹತ್ರ ಇದ್ದು ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಬಾಡಿ ಲೈನ್ ನೋಡಿದ್ರೆ ನಿಮ್ಗೆ ಒಂದ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗ್ಲಿ ಏನು ಇಲ್ಲ. ನಾರ್ಮಲ್ ಒಂದು ಲೈಟ್ ಆಗಿ ಸ್ಕ್ರಾಚಸ್ ನೋಡ್ಬೋದು ಅಷ್ಟೇ ಈ ಗಾಡಿಲಿ. ಅದು ರಬ್ಬಿಂಗ್ ಮಾಡಿದ್ರೆ ಆರಾಮಾಗಿ ಹೋಗುತ್ತೆ. ಈ ಗಾಡಿಲಿ ಸ್ಕ್ರಾಚಸ್ ಅಷ್ಟೇ. ಅದು ಏನು ಅಡಿಷನಲ್ ಬೆನಿಫಿಟ್ ಅಂದ್ರೆ 4 ಹೊಸ ಬ್ರಾಂಡೆಡ್ ನ್ಯೂ ಟೈರ್ಸ್ ಇದೆ. ಬ್ರಿಸ್ಟೋನ್ ಬರುತ್ತೆ. ಆರಾಮಾಗಿ 80 to 90% ಟೈರ್ ಲೈಫ್ ಇರೋ ಅಂತದ್ದು. 2013 ಸಿಂಗಲ್ ಓನರ್ ವೆಹಿಕಲ್ ಇದಾಗಿರುತ್ತೆ. 3,65,000 ಸರ್. 3,65,000 ಸರ್. ಲೋನ್ ಹೋಗ್ತೀರಾ? 100% ಲೋನ್ ಆಗುತ್ತಲ್ಲ ಎರಡು ಗಾಡಿಗೂ? ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಓಕೆ ಸರ್, ನನಗೆ ಶಿಫ್ಟ್ ಬೇಡ ಅನ್ನೋರಿಗೆ ಇನ್ನೊಂದು ರೆನಾಲ್ಡ್ ಡಸ್ಟರ್ ಇದೆ, ಅದ್ರದ್ದು ಡೀಟೇಲ್ಸ್ ಕೊಡಿ ಸರ್. 13 ಮಾಡಲು ಸಿಂಗಲ್ ಓನರ್ 120 ಓಡಿದೆ. ಶೋರೂಮ್ ಹಿಸ್ಟ್ರಿ ಮತ್ತೆ ಶೋರೂಮ್ ಮೇಂಟೆನೆನ್ಸ್ ಸಿಂಗಲ್ ಹ್ಯಾಂಡ್ ಡ್ರೈವ್ ಮಾಡಿರೋದು ಇದು. ಅಫಿಷಿಯಲ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗಾಡಿ. ಸ್ವಲ್ಪ ರೇಟ್ ಇದೊಂದು ಸ್ವಲ್ಪ ಜಾಸ್ತಿ ಇದೆ. 4 ಲಕ್ಷ ಫೈನಲ್ ಕೊಡ್ತಾರೆ ಸರ್. 4 ಲಕ್ಷ ಲೋನು ಆಗುತ್ತೆ. ಲೋನು ಮಾಡಿಸ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಬಿಸ್ನೆಸ್ ಪರ್ಪಸ್ ಗೆ ಒಂದು ವೆಹಿಕಲ್ ನೋಡ್ತಾ ಸರ್ ಇರ್ತಾರೆ. 3 ಗಾಡಿ ಇದೆ ಸರ್ ನಮ್ಮ ಹತ್ರ. 3 ಗಾಡಿ Okay. 11 ಮಾಡಲು ಲೋ ಬಜೆಟ್ ಬೇಡ, ಮಿಡಲ್ ವರ್ಷನ್ ಬೇಕಾ ನಿಮ್ಗೆ ನೋಡಿ. ಅದು 22 ಮಾಡಲು 23 ಮಾಡಲ್ ಇದೆ, ಸಿಂಗಲ್ Okay. ಓನರ್. 3 ಗಾಡಿ ಇದೆ ಸರ್. ರೀಸನಬಲ್ ರೇಟಿಗೆ ಸಿಗುತ್ತೆ ಸರ್. ಓಕೆ, ಬಾರ್ಗಿಂಗ್ ಇಲ್ಲ, ಜಾಸ್ತಿ ಹೇಳಲ್ಲ, ಕಮ್ಮಿಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ದುಡ್ಡು ಕೊಟ್ಟು ತಗೊಂಡು ಹೋಗ್ಬೇಕು. ಆ ತರ ರೇಟಲ್ಲಿ ಇದೆ ಸರ್ 3 ಗಾಡಿಗಳು. ಓಕೆ ಸರ್, ಡೀಟೇಲ್ಸ್ ಕೊಡಿ. ಸರ್ ಇದು ಬಂದು 18 ಮಾಡಲು ಸಿಂಗಲ್ ಓನರ್ ಸರ್. 4 ಲಕ್ಷ ಫೈನಲ್ ಕೊಡ್ತೀನಿ ಸರ್. 4 ಲಕ್ಷಕ್ಕೆ 18 ಮಾಡಲ್. ಹೌದು ಸರ್. 420 ಹೇಳೋದು ಆಕ್ಚುಲಿ, ಅದು ನಂಬರ್ ಬೇಡ ಯುಗಾದಿಲಿ. ನಾನು ಬಂಪರ್ ಆಫರ್ 4 ಲಕ್ಷ ರೌಂಡ್ ಫಿಗರ್ ಕೊಡ್ತೀನಿ ಸರ್. ಲೋನ್ ಆಗುತ್ತಲ್ವಾ ಇದಕ್ಕೂ? ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, 3.5 ನೆಕ್ಸ್ಟ್ ಇನ್ನೊಂದು ಈಕೋ ಇದೆ, ಅದ್ರದ್ದು ಡೀಟೇಲ್ಸ್ ಸರ್. 11 ಸಿಂಗಲ್ ಓನರ್ ಸರ್. ಹ್ಮ್. 1,90,000 ಕೊಡ್ತೀನಿ ಸರ್. 1,90,000ಕ್ಕೆ. ಹೌದು. 2011 ಇದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶ್. ಹೌದು ಇನ್ನೊಂದು ಮಾಡಲ್ ಯಾರಾದ್ರೂ ವೆಹಿಕಲ್ ನೋಡ್ತಾ ಇದ್ರೆ ಇಲ್ಲೊಂದು ಆಪ್ಷನ್ ಇರೋಂಥದ್ದು, ಇದ್ರದ್ದು ಡೀಟೇಲ್ಸ್ ಕೊಡಿ ಸರ್. ಸರ್. 23 ಸಿಂಗಲ್ ಓನರ್ ಸರ್. 4.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. 4.5 ಲಕ್ಷ. 5 ಇದೆ ಬಜಾರ್, 5 ಮೇಲೆ ಇದೆ. 4.5 ಬಜಾರ್ ನಾನು ಫೈನಲ್. ಆ ಗಾಡಿಗೆ ಈ ಗಾಡಿಗೂ ಏನ್ ಡಿಫ್ರೆನ್ಸ್ ಬರುತ್ತೆ ಸರ್? ಸರ್ ಅದು BS4 ಇಂಜಿನ್, ಅದು ಇದು Okay. BS5 BS6 ಇಂಜಿನ್ ಬರುತ್ತೆ ಆ ಮಾಡಲ್. Okay. 20 ಮೇಲೆ 23 ಇದು BS5 6 ಇದು? ಸರ್ 5 ಸರ್ ಇದು BS5, ಇದು BS3. ಹೌದು ಸರ್. ಓಕೆ, ನೋಡ್ತಾ ಇರ್ಬೋದು ಇದು BS5 ಇಂಜಿನ್ ಆಗಿರುತ್ತೆ. 2023 ಮಾಡಲ್ ವೆಹಿಕಲ್. ಲೋನ್ ಹೋಗ್ತೀರಾ ಅಂದ್ರೆ 100% ಲೋನ್ ಆಗುತ್ತೆ. ಈಗ ಈ ವೆಹಿಕಲ್ ಲೋನ್ ಆಗುತ್ತೆ ಸರ್. ಕಂಪ್ಲೀಟ್ ಲೋನ್ ಆಗುತ್ತೆ. ಕಂಪ್ಲೀಟ್ ಲೋನ್ ಮಾಡ್ತೀನಿ ಏನ್ ಕೋಟಿಂಗ್ ಇದೆ ಸರ್? 495 ಸರ್. 450 ಗೆ ಫೈನಲ್ ಕೊಟ್ಬಿಡ್ತೀನಿ. 4.5 ಲಕ್ಷಕ್ಕೆ ಫೈನಲ್ ಕೊಟ್ಟು 4 ಲಕ್ಷಕ್ಕೆ 2023 ಮಾಡಲ್ ಈಕೋ ಸಿಂಗಲ್ ಓನರ್ ವೆಹಿಕಲ್, ಲಸ್ಟ್ರಿ ಒನ್ ವೆಹಿಕಲ್, 8 ಸೀಟರ್ ವೆಹಿಕಲ್ ಆಗಿರುತ್ತೆ. ಯಾರಾದ್ರೂ ಒಂದು ಈಕೋ ನೋಡ್ತಾರೆ, ಇದೊಂದು ಬೆಸ್ಟ್ ಆಪ್ಷನ್. 4 ಹೊಸ ಟೈರ್ ಇರೋವಂಥದ್ದು. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ಸರ್. ನಿಮ್ ಶೋರೂಮ್ ಅಲ್ಲಿ ಹೈಲೈಟ್ ವೆಹಿಕಲ್ಸ್ ಯಾವ್ದು ಅಂದ್ರೆ 2 ಪ್ರೀಮಿಯಂ ವೆಹಿಕಲ್ಸ್ ಇದೆ. ಒಂದು ಹೌದು ಸರ್. ಆಡಿ ಇರೋವಂಥದ್ದು, ಇನ್ನೊಂದು ಸರ್ ಆಡಿ 12 13 ಸಾರಿ Okay. 13 14 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರಾ ಕ್ಲಾಸ್ Q3 ಸರ್. ₹1 ಕೆಲಸ ಇಲ್ಲ. ಶೋರೂಮ್ ಮೇಂಟೆನೆನ್ಸ್. ಟೈರ್ ಕೂಡ ರೀಸೆಂಟ್ಲಿ ಹಾಕ್ಸಿದ್ದಾರೆ. ತಾಗ್ತಾಗಿಂದ 1000 ಕೂಡ ಕಿಲೋಮೀಟರ್ ಓಡಿಲ್ಲ ಸರ್. ಓಕೆ ಸರ್ ಇದನ್ನ ನಾನು ಒಂದು 1080 11 ಫೈನಲ್ ಕೊಟ್ಬಿಡ್ತೀನಿ ಸರ್. 11 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಗಾಡಿ. 2011 ಮಾಡಲ್ಲ, ಹೌದು ಸರ್. ಹೌದು ಸರ್. ಸಿಂಗಲ್ ಓನರ್ ಹೌದು ವೆಹಿಕಲ್. ಸರ್. ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಬಾಡಿ ಲೈನ್ ನೋಡಿ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಏನಿಲ್ಲ. ಆಡಿದು ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಫ್ಯಾನ್ಸಿ ಕಲರ್, ರೆಡ್, ಚೆರಿ ರೆಡ್ ಕಲರ್ ಅಲ್ಲಿ ಇದೆ. ಟೈರ್ ಪ್ರೊಫೈಲ್ ನೋಡಿ, ನಿಮಗೆ 4 ಹೊಸ ಟೈರ್ ಬರುತ್ತೆ. ಆಫ್ಟರ್ ಈ ಟೈರ್ ಇನ್ಸ್ಟಾಲೇಷನ್ ಆದ್ಮೇಲೆ ಜಸ್ಟ್ 1K ಕಿಲೋಮೀಟರ್ಸ್ ಮಾತ್ರ ಡ್ರಿವನ್ ಆಗಿರೋಂಥದ್ದು. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಆಗಿರೋ ಈ ಗಾಡಿ ಮೇಲೆ. ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ನೋಡ್ತಾ ಇರ್ಬೋದು. ಆಡಿ ವೆಹಿಕಲ್ Q3 ಆಗಿರುತ್ತೆ. 2 ಲೀಟರ್ ಇಂಜಿನ್ ಕೂಡ ಬರೋವಂಥದ್ದು. ಬನ್ನಿ ಇಂಟೀರಿಯರ್ ಕೂಡ ತಿಳಿಸ್ಕೊಡ್ತೀನಿ. ಇಂಟೀರಿಯರ್ ನೋಡಿ, ಒಂದು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರೋಂಥ ಒಂದು ಇಂಟೀರಿಯರ್ ಇದ್ದಾಗಿರುತ್ತೆ. ಹೇರ್ ಬ್ಯಾಗ್ ಇನ್ ಸೇಫ್ಟಿ ಪರ್ಪಸ್ ನೋಡೋದಾದ್ರೆ ಆರಾಮಾಗಿ ಹೇರ್ ಬ್ಯಾಗ್ಸ್ ಕೂಡ ಬರುವಂತದ್ದು. 11 ಫೈನಲ್ ಈ ಗಾಡಿ ಕೋಟಿಂಗ್ ಬಂದ್ಬಿಟ್ಟು 11 ಲಕ್ಷ ಹೇಳ್ತಾ ಇದಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಲೋ ಬಜೆಟ್ ಅಲ್ಲಿ, ಅದು ಏನಾದ್ರು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಫೀಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದ ಒಂದು ಬೆಸ್ಟ್ ಆಪ್ಷನ್ Q3 ವೆಹಿಕಲ್ ಆಡಿ ಅವ್ರದ್ದು. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ಸರ್. ನೆಕ್ಸ್ಟ್ ಇನ್ನೊಂದು ಟೊಯೋಟಾದದು ಇನೋವಾ ಕ್ರಿಸ್ಟಾ ಇದೆ, ಅದರದ್ದು ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 18 ಮಾಡಲು ಸೆಕೆಂಡ್ ಓನರ್ ಸರ್. 71,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. Z ವರ್ಷನ್, ಏನು ಮೇಜರು ಮೈನರು ಅಂತ ಏನು ಕಂಪ್ಯಾರಿಸನ್ ವರ್ಕೇ ಇಲ್ಲ. ₹1 ಕೆಲಸ ಇಲ್ಲ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್, ಔಟರ್ ಬಾಡಿ, ಒಳಗಡೆ ಸೀಟ್ಸ್ ಎಲ್ಲ ತುಂಬಾ ಅಫಿಷಿಯಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ನೋಡಿ ಸ್ವಲ್ಪ ಒಳಗಡೆ ಎಲ್ಲ ನೋಡಿ. ಸೊ ಇಂಟೀರಿಯರ್ ನೋಡಿ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್ Z ವರ್ಷನ್ ಆಗಿರುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್ ಇದ್ದಾಗಿರುತ್ತೆ.
ಈ ಗಾಡಿಲಿ ಫೀಚರ್ಸ್ ನೋಡೋದಾದ್ರೆ ಆರಾಮಾಗಿ ನಿಮ್ ಪವರ್ ಸ್ಟೇರಿಂಗ್, ಪವರ್ Button ವಿಂಡೋಸ್, start. ಹಾಗೆ ಪ್ರೂಫ್ ಎಸಿ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುವಂತದ್ದು. ಹಾಗೆ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಕೂಡ ಬರುತ್ತೆ. 4 ಹೊಸ ಟೈರ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಫುಲ್ ಟಾಪ್ ಎಂಡ್ ವೆಹಿಕಲ್ ಇದಾಗಿರುತ್ತೆ. ನಿಮ್ಗೇನಾದ್ರು ಈ ವರ್ಷ ಈ ಟೈಪ್ ಅಲ್ಲಿ ಏನಾದ್ರು ಇನೋವಾ ನೋಡ್ತಾ ಇದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇನ್ನೇನ್ ಕಪಲ್ ಆಫ್ ಡೇಸ್ ಅಲ್ಲಿ ಈ ಟೈಪ್ ಇನೋವಾನ ಸ್ಟಾಪ್ ಮಾಡ್ತಾ ಇದಾರೆ ಅಂತ ಒಂದು ವಿಷಯ ನಿಮ್ಗೂ ಗೊತ್ತಿದೆ. ಇದೊಂದು ಬೆಸ್ಟ್ ಆಪ್ಷನ್. 2018 ಸೆಕೆಂಡ್ ಓನರ್ ಅಲ್ವಾ? ಸೆಕೆಂಡ್ ಓನರ್ ಸರ್, 71,000 ಓಡಿದೆ. ಸೆಕೆಂಡ್ ಓನರ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುವಂತ ವೆಹಿಕಲ್ ಇದ್ದಾಗಿರುತ್ತೆ. ನೋಡ್ತಾ ಇರ್ಬೋದು. ಯಾರಾದ್ರೂ VIP ಯಾರಾದ್ರೂ ನೋಡ್ತಾರೆ ಈ ವಿಡಿಯೋ, ಖಂಡಿತವಾಗ್ಲೂ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಜಸ್ಟ್ ಈ ಗಾಡಿ ಬಂದ್ಬಿಟ್ಟು ಕೇವಲ 74,000 ಮಾತ್ರ ಡ್ರಿವನ್ ಆಗಿರುವಂತದ್ದು. ಆಲ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಇದ್ರದ್ದು. ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಒಂದು ಲಾಂಗ್ ಡ್ರೈವ್ಗೆ ಒಂದ್ ಒಳ್ಳೆ ಫೀಲ್ ಕೊಡುವಂತ ವೆಹಿಕಲ್ ಯಾವ್ದು ಅಂದ್ರೆ ಇನೋವಾ ಕ್ರಿಸ್ಟಾ ಅಂತಾನೆ ಹೇಳ್ಬೋದು. ಅದು ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಏನ್ ಬಜೆಟ್ ಕೊಟ್ ಮಾಡ್ತಾ ಇದೀರಾ ಸರ್? ಇದನ್ನ ನಾನೊಂದು ರೀಸನಬಲ್ ರೇಟ್ ಅಫಿಷಿಯಲ್ ಆಗಿ ಹೇಳ್ಬಿಡ್ತೀನಿ ಸರ್. ಇದನ್ನ 17,80,000 ಕೊಡ್ತೀನಿ ಸರ್. 17,80,000 ಕೊಡ್ತೀನಿ ಸರ್. 17,80,000 ಕೋಟಿಂಗ್ ಮಾಡ್ತಾ ಇದಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಎದುರುಗಡೆ ಬನ್ನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ತುಂಬಾ ನೆಗೋಷಿಯಬಲ್ ಮಾಡಕ್ ಹೋಗ್ಬೇಡಿ. ಲೋನ್ಗೆ ಹೋಗ್ತೀರಾ, ಇನ್ನು 100% ಲೋನ್ ಆಗುತ್ತೆ ಈ ಗಾಡಿಗೆ. 18 ಮಾಡಲ್ ಆಗಿರೋದ್ರಿಂದ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. 100% ಲೋನ್ ಆಗುತ್ತಲ್ವಾ ಸರ್? ಆಗುತ್ತೆ ಸರ್. ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತಾ ಗಾಡಿ? ಸ್ವಲ್ಪ ರೀಸನಬಲ್ ಮಾಡ್ಕೊಡ್ತೀನಿ ನಾನು. ನಿಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಮಾಡ್ಕೊಡ್ತೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್. ಸರ್ ಏನ್ ಹೇಳ್ತೀರಾ? ಇವಾಗ ಎಲ್ಲಾ ಗಾಡಿಗಳ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಟ್ರಿ. ಹೊಸ ಶೋರೂಮ್ ಅಂತ ಬೇರೆ ಹೇಳ್ತಾ ಇದ್ದೀರಾ. ತುಂಬಾ ಗಾಡಿ ವೆಹಿಕಲ್ಸ್ ಇರುವಂತದ್ದು, ಕಲೆಕ್ಷನ್ಸ್ ಇದೆ, ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇರುವಂತದ್ದು, ವೈಡ್ ರೇಂಜ್ ಆಫ್ ಕಲರ್ಸ್ ಇರುವಂತದ್ದು, ಆಪ್ಷನ್ಸ್ ಕೂಡ ಇದೆ ಲೋ ಬಜೆಟ್ ಅಲ್ಲಿ.